ಈ ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ಇದೆಯಲ್ಲ, ಅದರ ಪಟ್ಟಣದ ಬಹುಭಾಗವನ್ನು ಸಮುದ್ರ ಸುತ್ತುವರೆದು ಬಿಟ್ಟಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಸಮುದ್ರ ಸುತ್ತ ದಾಟ್ಕೊಂಡು ಹೋಗ್ಬೇಕು. ಒಬ್ಬ ಮನುಷ್ಯ ವಿಚಾರ ಮಾಡಿದ, ಅಷ್ಟು ದೂರ ಸುತ್ತ ಹಾಕೋದಕ್ಕಿಂತ ಸಮುದ್ರದ ಈ ಕಡೆಯಿಂದ ಆ ಕಡೆಗೆ ಒಂದು ಸೇತುವೆ ಕಟ್ಟೋದಾದ್ರೆ ಎಷ್ಟು ಚಂದ ಅಂತ ವಿಚಾರ ಮಾಡಿದ. ಇಂಜಿನಿಯರ್ ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು. 10 ಮಂದಿ ಮುಂದೆ ಹೇಳ್ದ, ಯಾರೂ ಸೀರಿಯಸ್ ತಗೊಳ್ಳಿಲ್ಲ ಅವನ ಮಾತು. ಅಯ್ಯೋ, 4 ಕಿಲೋಮೀಟರ್ ಸಮುದ್ರ ಸೇತುವೆ ಕಟ್ಟೋಕೆ ಸಾಧ್ಯ ಇದೆಯಾ? ಸಮುದ್ರದ ಆಳದಲ್ಲಿ ಕಾಂಕ್ರೀಟ್ ನಿಂತ್ಕೊಳ್ಳುತ್ತಾ, ಕಂಬ ನಿಂತ್ಕೊಳ್ಳುತ್ತಾ, ಸೇತುವೆ ನಿಂತ್ಕೊಳ್ಳೋದು ಸಾಧ್ಯವಿಲ್ಲ, ಕನಸಿನ ಮಾತು ಅಂತ ಎಲ್ಲರೂ ಅವನ ಮಾತನ್ನು ತಿರಸ್ಕಾರ ಮಾಡಿಬಿಟ್ರು. ಆತ ಬಿಡ್ಲಿಲ್ಲ. ಯಾರು ಒಪ್ತಾರೋ ಬಿಡ್ತಾರೋ ತನ್ನ ಮಗನ್ ಕರೆದ. ಅವನ ಹೆಸರು ವಾಷಿಂಗ್ಟನ್ ರೋಬ್ಲಿಂಗ್ ಅಂತ. ನೋಡೋ ಮಗು, ಈಗ ಮಾಡಬೇಕು, ಇದು ನನ್ನ ಜೀವನದ ಗುರಿಯಪ್ಪ, ಇದು ದೊಡ್ಡ ಮಹತ್ ಸಾಧನೆ ಆಗ್ತದೆ, ಎಷ್ಟು ಜನಕ್ಕೆ ಪ್ರಯೋಜನ ಆಗುತ್ತೆ ಗೊತ್ತಾ ಅಂತೆಲ್ಲ ಹೇಳ್ದ. ಮಗ ಒಪ್ಕೊಂಡ. ಒಂದಿಷ್ಟು ಜನ ಇಂಜಿನಿಯರ್ ಸೇರಿಸ್ಕೊಂಡು ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಅಪ್ಪ ಮಗ ಇಂಜಿನಿಯರ್ ಸೇರಿ ಪ್ಲಾನ್ ಮಾಡಿ ಇಂಥ ದಿವಸ ಪ್ರಾರಂಭೋತ್ಸವ ಮಾಡಬೇಕು ಅಂತ ತೀರ್ಮಾನ ಆಯಿತು, ಸಿದ್ಧತೆ ಆಯಿತು. ಆ ಪ್ರಾರಂಭೋತ್ಸವ ಮಾಡೋ ದಿವಸ ಒಂದು ದೊಡ್ಡ ಸಿಮೆಂಟಿನ ಕಂಬ ನಿಲ್ಲಿಸಬೇಕಾಗಿತ್ತು. ನಿಲ್ಲಿಸುವಾಗ ಹಿಡ್ಕೊಂಡಿರುವಂತಹದೊಂದು ಕ್ಲ್ಯಾಂಪ್ ಇರುತ್ತಲ್ಲ, ಬಿಚ್ಕೊಂಡ್ಬಿಡ್ತು. ನೆಲದಲ್ಲಿ ಊರಿಸಿದಂಥ ದೊಡ್ಡ ಕಂಬ ನೆಲಕ್ಕೆ ಉರುಳು ಬಿಡ್ತು. ಆ ಉರುಳೋ ಜೋರದಲ್ಲಿ ಜಾನ್ ರೋಬ್ಲಿಂಗ್ ತಲೆ ಮೇಲೆ ಬಿದ್ದುಬಿಡುತ್ತದೆ. ಕ್ಷಣದಲ್ಲೇ ಸತ್ತೋಗ್ಬಿಟ್ಟ ಅವನು ಜಾನ್ ರೋಬ್ಲಿಂಗ್. ಅವನ ಪಕ್ಕದಲ್ಲಿದ್ದಂಥ ವಾಷಿಂಗ್ಟನ್ ಬೆನ್ನ ಮೇಲೆ ಬಿತ್ತು ಪೆಟ್ಟು. ಎಷ್ಟು ಬುಟ್ಟಿಗೆ ಪೆಟ್ಟು ಅಂದರೆ ಬೆನ್ನ ಮೂಳೆ ಮುರಿದೋಯ್ತು, ಅದನ್ನ ಪ್ರಜ್ಞೆ ತಪ್ಪೋಯ್ತು. ಇದೆಲ್ಲ ಒಂದು ಕ್ಷಣದಲ್ಲಿ ಆಗೋದಂಥ ಘಟನೆ. ವಾಷಿಂಗ್ಟನ್ ಆಸ್ಪತ್ರೆಗೆ ಸೇರಿಸಿದ್ರು. ಅವನು ಬದುಕ್ತಾನೆ ಅಂತ ಯಾರಿಗೂ ನಂಬಿಕೆ ಇಲ್ಲ. 3-4 ತಿಂಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿದಂಥ ವಾಷಿಂಗ್ಟನ್ ದೇವರ ದಯೆಯಿಂದ ಕೊನೆಗೆ ಬದುಕುಳ್ದ. ಆದ್ರೆ ಅದೆಂಥ ಬದುಕ್ರಿ ಅದು. ಕೈ ಕಾಲು ಸ್ವಾಧೀನದಲ್ಲಿಲ್ಲ, ಮಾತಾಡೋಕ್ಕಾಗಲ್ಲ, ಹಾಸಿಗೆ ಬಿಟ್ಟು ಹೇಳೋಕ್ಕಾಗಲ್ಲ. ಡಾಕ್ಟರ್ ಹೇಳಿದ್ರು, ಹೀಗೆ ಅವನಿರ್ಬೇಕು, ಹಾಸಿಗೆ ಮೇಲೆ ಬದುಕಿರೋವರೆಗೂ ಹೀಗೆ ಹಾಸಿಗೆ ಮೇಲೆ ಒದ್ದಾಡ್ಕೊಂಡು ಇರಬೇಕು ಅಂದ್ರು. ಆದ್ರೆ ವಿಚಿತ್ರ ಅಂದ್ರೆ ಒಂದು ಬುದ್ಧಿ ಚೆನ್ನಾಗಿತ್ತು, ಬುದ್ಧಿಗೇನೂ ಆಗ್ಲಿಲ್ಲ. ಅವನ ತಲೆ 108 ವಿಚಾರ ಬರ್ತಾ ಇದೆ. ಹೇಳೋದು ಹೇಗೆ ಅವನು? ಒಂದು 6 ತಿಂಗಳು ಹಿಂಗೆ ಕಳೀತು. ಒಂದ್ ದಿವ್ಸ ವಾಷಿಂಗ್ಟನ್ ಗಮನಿಸಿದ, ಅವನ ಬಲಗೈ 4 ಹೆಬ್ಬೆರಳು ಅಲಗಾಡ್ತಾ ಇತ್ತು, 4 ಬೆರಳುಗಳು ಅಲಗಾಡಕ್ಕಾಗ್ತಾ ಇತ್ತು. ಹೆಂಡತಿನ ನೋಡಿದ್ಲು, ಓಹೋ ಬುದ್ಧಿ ಚೆನ್ನಾಗಿದೆ, ಕೈಯಿಂದ ಏನೋ ಸನ್ನೆ ಮಾಡ್ತಾನೆ ಗೊತ್ತಾಗಲ್ಲ ಅಂತ ಕೈ ಇಟ್ಕೊಂಡ್ಲು. ಈತ ತನ್ನ ಬೆರಳುಗಳಿಂದ ಆಕೆ ಕೈ ತಟ್ತಾ ಹೋದ. ಆಕೆ ಏನೋ ಹೇಳ್ಬೇಕಂತಾನೆ, ಅದೇನು ಅಂತ ಗೊತ್ತಾಗ್ಲಿಲ್ಲ. ಮುಂದೆ 6 ತಿಂಗಳ ಕಾಲ ಈತ ಆಕೆ ಕೈ ತಟ್ತಾ ಹೋದ. ಆಕೆ ಬುದ್ಧಿವಂತೆ, ಇವನ್ ಕೈ ತಟ್ಟೋ ರೀತಿ, ಎಲಗಾಡ್ಸೋ ಬಗೆಯನ್ನು ಅರ್ಥ ಮಾಡ್ಕೊಂಡು ಇದನ್ನೇ ಒಂದು ಭಾಷೆ ಮಾಡ್ಕೊಂಡ್ಲು. ನೀ ಇದನ್ನ ಹೇಳ್ಬೇಕಂತಿದ್ಯಾ, ಹೀಗೆ ಹೇಳ್ಬೇಕಂತಿದ್ಯಾ ಅಂತ ಬರೆದು ತೋರಿಸಿದ್ಲು. ಅವ್ನು ಸಂತೋಷದ ಕಣ್ಣೀರು ಬಂದ್ಬಿಡ್ತು. ಹೌದು, ಇದೇ ಹೇಳ್ಬೇಕು ಅಂತ ಗೋಣ ಹಾಕಿದ. ಮುಂದೆ ನೋಡಿ ಏನಾಯ್ತು ಅಂತ. ಆಕೆ ಕೈ ಬಡ್ದು ಸೇತುವೆ ಮುಂದುವರಿಸು ಅಂತ ಹೇಳ್ದ. ಇಂಜಿನಿಯರ್ ಕೆಲಸ ಶುರು ಮಾಡಿದ್ರು. ಸ್ವಾಮಿ ನಂಬೇಕು ತಾವು, ಸುಮಾರು 13 ವರ್ಷಗಳ ಕಾಲ ಇದೇ ರೀತಿ ಹೆಂಡತಿ ಕೈ ಬಡ್ದು ಆ ಸೇತುವೆ ಹೇಗೆ ನಡೆಸಬೇಕು ಅಂತ ಹೇಳ್ದ. ಬ್ರೂಕ್ಲಿನ್ ಬ್ರಿಡ್ಜ್ ನಿರ್ಮಾಣ ಸಂಪೂರ್ಣ ಆಯ್ತು. ಇಂದಿಗೂ ಕೂಡ ಸ್ನೇಹಿತರೆ, ಆ ಬ್ರೂಕ್ಲಿನ್ ಬ್ರಿಡ್ಜ್ ನೋಡ್ಬೇಕು ನೀವು. ಬ್ರೂಕ್ಲಿನ್ ಬ್ರಿಡ್ಜ್ ಅಂದ್ರೆ ಅದ್ಭುತ. 4 ಕಿಲೋಮೀಟರ್ ಸಮುದ್ರದಲ್ಲಿರುವಂತಹದ್ದು. ಆಗಿನ ಕಾಲಕ್ಕೆ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲಲ್ಲ ಸ್ವಾಮಿ. ಎಲ್ಲ ರೆಡಿ ಆದ್ಮೇಲೆ ವಾಷಿಂಗ್ಟನ್ ರೋಬ್ಲಿಂಗ್ ಹೇಳಿದಂತೆ ನಾನು ಕರ್ಕೊಂಡು ಹೋಗಿ ಬ್ರಿಡ್ಜ್ ಮೇಲೆ ಅಂತ. ಅವನ್ ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡು ಒಂದು ವಾಹನದಲ್ಲಿ ಕರ್ಕೊಂಡು ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಈ ತುದಿಗೆ 1-2 ಸಾಲೆ ಕರ್ಕೊಂಡು ಹೋದ್ರಂತೆ. ಹೊರಗೆ ಬರೋ ಹೊತ್ತಿಗೆ ಒಂದು ಸಂತೃಪ್ತಿಯಿಂದ, ಆ ಸಾಧನೆಯ ಖುಷಿಯಿಂದ ಕಣ್ಣೀರು ಸುರಿದು ಹೋಗಿತ್ತು ಅವನಿಗೆ. ವಾಪಸ್ ಒಂದು ಆಸ್ಪತ್ರೆಗೆ ಮಲಗಿಸಿದ್ರು. ಅವತ್ತೇ ಸಾಯಂಕಾಲ ವಾಷಿಂಗ್ಟನ್ ರೋಬ್ಲಿಂಗ್ ತೀರ್ಕೊಂಡ ಅಂತ. ಇದು ಎಂಥ ಅದ್ಭುತ ಅನ್ಸಲ್ವಾ? ಇವತ್ತಿಗೆ ಕೂಡ ಆ ಬ್ರೂಕ್ಲಿನ್ ಬ್ರಿಡ್ಜ್ ಅಂತೇನಿದೆಯೋ, ಆ ಜಾನ್ ರೋಬ್ಲಿಂಗನ ಅಸಾಮಾನ್ಯ ಕನಸಿಗೆ, ಆ ವಾಷಿಂಗ್ಟನ್ ರೋಬ್ಲಿಂಗನ ಎಂದೆಂದೂ ಸೋಲದ ಚೈತನ್ಯಕ್ಕೆ, ಅವನ ಹೆಂಡತಿಯ ತಾಳ್ಮೆಗೆ, ಆ ಇಂಜಿನಿಯರ್ ಆತ್ಮವಿಶ್ವಾಸದ ಪ್ರತೀಕವಾಗಿ ನಿಂತ್ಕೊಂಡಿಲ್ವಾ? ಕೆಲವರೆ ನನ್ನ ಅಪೇಕ್ಷೆ ಇಷ್ಟೇನೆ, ನಮ್ಮ ಸಾಧನೆಗಳ ಕನಸುಗಳು ಗಟ್ಟಿಯಾಗಿದ್ರೆ, ಅದನ್ನು ನನಸು ಮಾಡುವಲ್ಲಿ ನನ್ನ ಪ್ರಯತ್ನ ಹುರಿಗೊಂಡ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಈ ರೋಬ್ಲಿಂಗ್ ಪರಿವಾರ ಒಂದು ದೊಡ್ಡ ನಿದರ್ಶನವಾಗಿ ನಿಂತಿದೆ. ಸಣ್ಣ ತೊಂದರೆಗಳಿಗೆ ಎದೆಗೆಟ್ಟು ಕೈ ಚೆಲ್ಲಿ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ ಅನ್ನುವಾಗ ಈ ವಾಷಿಂಗ್ಟನ್ ರೋಬ್ಲಿಂಗ್ ಆ ಪರಿವಾರದ ಕನಸು ನಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ನೀವು ನ್ಯೂಯಾರ್ಕ್ಗೆ ಹೋಗೋದಾದ್ರೆ ಆ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋಗಿ ಬನ್ನಿ. ಅಲ್ಲಿ ಹೋದಾಗ ಬರೀ ಸಂತೋಷ ಪಡಬೇಡಿ, ಆ ತ್ಯಾಗ, ಆ ಪರಿಶ್ರಮದ ನೆನಪು ಕೂಡ ನಿಮ್ಮ ಮನಸ್ಸನ್ನ ಹಸಿಯಾಗಿಸ್ಬೇಕು. ಆಗ ಅದೆಲ್ಲ ನಮಗೆ ಸಾಧನೆಯ ದಾರಿಯಿಂದ ವಿಮುಖವಾಗುವಂತ ನಮ್ಮವರಿಗೆ ಒಂದು ಆದರ್ಶವಾದೀತು ಅನ್ನೋ ನಂಬಿಕೆ ನಂದು.